मेरे दिल के सरसगीता 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 सुनाट्य मोदजी मेरे दिल के ಸುಮನಸರೇ, ಹೀಗೆ ಬಂದಿರಿ. ಸಭಾ ಪ್ರವೇಶ ಆದ ತಕ್ಷಣದಲ್ಲಿ ಎಲ್ಲರೂ ನಿಮ್ಮನ್ನು ಸ್ವಾಗತಿಸಿದ ರೀತಿಯನ್ನು ಕಂಡಾಗ ನಿಜಕ್ಕೂ ಹರ್ಷವೆನಿಸುತ್ತಾ ಇದೆ. ಬೇಕು ನಿಮ್ಮಂಥವರ ಬಳಗ. ಯಾಕೆ ಈ ಮಣ್ಣಿನ ವಾಸನೆಯನ್ನು ಉಳಿಸಬೇಕು ಅಂತಾದರೆ ನಿಮ್ಮಂಥವರು ಮತ್ತೆ ಮತ್ತೆ ಬೆಳೆಯಬೇಕು. ಹಾಗಿದ್ದಾಗ ಮಾತ್ರ ಖಂಡಿತವಾಗಿಯೂ ಸ್ವರ್ಗಕ್ಕೆ ಒಂದು ಗೌರವ ಅನ್ನೋದು ಸಿಗುತ್ತದೆ. ಹಾಗೆ ಅದೇ ರೀತಿಯಲ್ಲಿ ಸ್ವರ್ಗವನ್ನು ಮುಂದುವರಿಸಿಕೊಂಡು ಹೋಗುವುದಕ್ಕಾಗ್ತದೆ. ಯಾವ ಕಾರಣಕ್ಕೂ ಯತಿಗಳನ್ನು ಜೊತೆಗೆ ಯಾವುದೇ ರೀತಿಯ ಋಷಿ ಮುನಿಗಳನ್ನು ನಿರ್ಲಕ್ಷ್ಯಧೋರಣೆಯಿಂದ ನೋಡಿದ ಮಾತ್ರಕ್ಕೆ ಬದುಕಿನಲ್ಲಿ ಅಂತ ಕಷ್ಟಗಳನ್ನು ಎದುರಿಸಬೇಕಾಗ್ತದೆ ಎನ್ನುವುದಕ್ಕೆ ನನ್ನ ಬದುಕೆ ಒಂದು ಜೀವನವಾಗಿ ಒಂದು ಪಾಠವಾಗಿ ಕಲಿಸಲ್ಪಟ್ಟಿತ್ತು. ನಿಮಗೆ ಗೊತ್ತುಂಟಲ್ಲ, ಒಂದು ಕಾಲದಲ್ಲಿ ಆಗಮಿಸಿರಬಹುದಾಗಿರುವಂತಹ ದುರ್ವಾಸರು ಅವರನ್ನು ನಿರ್ಲಕ್ಷಿಸಿದೆ ಎನ್ನುವ ಕಾರಣಕ್ಕಾಗಿಯೇ ಅಲ್ವೇ ನಮ್ಮಲ್ಲಿ ಇರಬಹುದಾಗಿರುವಂತಹ ಸುವಸ್ತುಗಳನ್ನೆಲ್ಲೂ ನಾವು ಕಳೆದುಕೊಳ್ಳುವಂತಹ ಸಂದಿಗ್ಧತೆ ಎದುರಾಗಿ ಹೋಯಿತು. ತ್ರಿಮೂರ್ತಿಗಳ ಕರುಣೆಯಿಂದಾಗಿ ದೇವತೆಗಳು ರಕ್ಕಸರು ಒಟ್ಟಾಗಿ ಸೇರಿಕೊಂಡು ಮತ್ತೆ ಸಮುದ್ರ ಮಥನವನ್ನು ಮಾಡುವುದರ ಮುಖೇನವಾಗಿ ಮತ್ತೆ ಎಲ್ಲ ಕಳೆದುಕೊಂಡಿರಬಹುದಾಗಿರುವಂತಹ ಸುವಸ್ತುಗಳನ್ನು ಗಳಿಸಿಕೊಂಡವರಾಗಿದ್ದೇವೆ. ಹಾಗೆ ರಾಕ್ಷಸರು ನಮಗೆ ವಿರೋಧಿ ಸ್ಥಾನದಲ್ಲಿ ಇರುವುದು ಯಾಕೆ? ಇಲ್ಲಿರಬಹುದಾಗಿರುವಂತಹ ಸುವಸ್ತುಗಳನ್ನೆಲ್ಲ ಕಬಳಿಸಬೇಕು, ಸ್ವರ್ಗದ ಅಧಿಕಾರವನ್ನು ಗಳಿಸಿಕೊಳ್ಳಬೇಕು ಎನ್ನುವ ಉದ್ದೇಶಕ್ಕಾಗಿಯೇ ಅಲ್ವೇ ಅವರು ಹುಟ್ಟಿದ ತಕ್ಷಣವಾಗಿ ನೇರವಾಗಿ ನೋಡುವುದು ನಮ್ಮನ್ನೇ. ಜೊತೆಗೆ ಅವರಿಗೊಂದು ಹೆಗ್ಗಳಿಕೆ, ತಾವು ಅಕ್ಕನ ಮಕ್ಕಳು ಎನ್ನುವ ಕಾರಣಕ್ಕೋಸ್ಕರವಾಗಿ ಸ್ವರ್ಗ ನಮಗೆ ದಕ್ಕಬೇಕಾಗಿರುವಂತಹದ್ದು ಎನ್ನುವ ಹಾಗೆ ಹೀಗೆ ಲೌಕಿಕವಾಗಿರಬಹುದಾಗಿರುವಂತಹ ಜಿಜ್ಞಾಸೆಯ ಮೂಲಕವಾಗಿ ಹೇಳಲ್ಪಡ್ತಾರೆ. ಆದ್ರೆ ಏನು ಮಾಡೋಣ ಹೇಳಿ? ಅದು ಹಾಗೆ ಸಿಗುವುದಕ್ಕೆ ಸಾಧ್ಯವೋ ಹೇಳಿ? ಗತಕಾಲದಲ್ಲಿ ಶತಯಾಗವನ್ನು ಮಾಡುವುದರ ಮೂಲಕವಾಗಿ ಈ ಸ್ವರ್ಗದ ಅಧಿಕಾರವನ್ನು ಪುರಂದರ ನಾಮಕನಾಗಿರಬಹುದಾಗಿರುವಂತಹ ನಾನು ಗಳಿಸಿಕೊಂಡಿದ್ದೇನೆ. ಇಂದ್ರ ಎನ್ನುವಂತಹ ಇದು ಕೇವಲ ಪದವಿಯೇ ಬಿಟ್ಟರೆ ಹೆಸರಲ್ಲವೇ ಅಲ್ಲ. ಒಂದು ಮನ್ವಂತರದವರೆಗೆ ನಾವು ಇಲ್ಲಿ ಅಧಿಕಾರವನ್ನು ವಹಿಸಿಕೊಳ್ಳಬೇಕು ಎನ್ನುವ ಹಾಗೆ ನಿಯಾಮಕರು ನಿಯಮಿಸಿದಂತಹ ನಿಯಮ ಅದು. ಅದಕ್ಕೆ ಚಾಚು ತಪ್ಪದೇ ಇರುವ ಹಾಗೆ ನಾವೆಲ್ಲ ದಿಕ್ಪಾಲಕರು ಜೊತೆಯಲ್ಲಿ ಮುಕ್ಕೋಟಿ ದೇವತೆಗಳು ಸೇರಿಕೊಂಡು ಇಲ್ಲಿರಬಹುದಾಗಿರುವಂತಹ ಸುವಸ್ತುಗಳನ್ನು ಅನುಭವಿಸುವುದಕ್ಕೆ ಮುಂದಾಗಿದ್ದೇವೆ. ನನ್ನನ್ನು ಜನ ಕರೆಯುವುದು ಏನನ್ನು ಭೋಗಪತಿ ಎನ್ನುವ ಹಾಗೆ ಮೂರು ಲೋಕದ ಅಧೀಶನಾದ ಕಾರಣಕ್ಕೋಸ್ಕರವಾಗಿ ನನ್ನಲ್ಲಿ ವಿಶೇಷವಾಗಿರುವಂತಹ ಶಕ್ತಿ ವ್ಯಕ್ತಿತ್ವ ಇರುವ ಕಾರಣಕ್ಕೋಸ್ಕರವಾಗಿ ಎಲ್ಲರೂ ನಮ್ಮನ್ನು ಗೌರವಿಸುವವರೇ. ಜೊತೆಗೆ ನಿಮಗೂ ಒಂದೊಂದು ಸ್ಥಾನ ಎನ್ನುವುದುಂಟು. ನೀನು ಅಗ್ನಿ ಅಲ್ವೋ, ಬೆಂಕಿಯ ಕಿಡಿ ನೀನು ಹೊತ್ತಿಕೊಂಡೆ ಅಂತ ಆದರೆ ಪ್ರಪಂಚ ಮತ್ತೆ ಉಳಿಯುವುದಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ನೀನು ವಾಯು, ನಿನ್ನದಾಗಿರುವಂತಹ ವ್ಯಕ್ತಿತ್ವ ಏನು ಎನ್ನುವುದು ಲೋಕ ಗುರುತಿಸಿಕೊಂಡಿದೆ. ಒಂದು ನಿಮಿಷ ಮಾತ್ರದಲ್ಲಿ ನಿನ್ನಿಂದ ಬೀಸಲ್ಪಡದೇ ಇದ್ರೆ ಅಥವಾ ನೀನು ಚಲಿಸದೇ ಹೋಗಿದ್ದೇ ಹೋದಾದ್ರೆ ಇಡೀ ಪ್ರಪಂಚವೇ ನಿಶ್ಚಲವಾಗುವ ಸಾಧ್ಯತೆ ಕೂಡ ಉಂಟು. ಪ್ರತಿಯೊಬ್ಬ ದಿಕ್ಪಾಲಕರಿಗೂ ಕೂಡ ಅವರದೇ ಆಗಿರುವಂತಹ ಕೆಲಸ ಎನ್ನುವುದು ಇದೆ. ಹಾಗಿದ್ರೆ ಗಳಿಸಿಕೊಳ್ಳಲ್ಪಟ್ಟಿರುವಂತಹ ಈ ಒಂದು ಅಧಿಕಾರವನ್ನು ಉಳಿಸಿಕೊಂಡು ಹೋಗಬೇಕಾಗಿರುವಂತಹದ್ದು ನಮ್ಮದಾಗಿರುವಂತಹ ಕರ್ತವ್ಯ. ಹೇಗೋ ರಕ್ಷಣೆ ಇದೆ, ನಾವು ಬದುಕಬಲ್ಲೆವು ಎನ್ನುವ ಹಾಗೆ ಆ ಆಶಾಭಾವನೆಯನ್ನು ಹೊಂದಿದ್ರೂ ಕೂಡ ಪ್ರಯತ್ನದ ಮೂಲಕವಾಗಿ ನಾವು ಸಾಗಬೇಕಾದ್ದು ಸತ್ಯ ತಾನೇ. ನೀವೆಲ್ಲರೂ ಆ ಕೆಲಸವನ್ನು ಮಾಡಲೇಬೇಕಿದೆ. ಇಲ್ಲಿ ಇರುವಂತಹ ಸುವಸ್ತುಗಳೇನು ಸಾಮಾನ್ಯತೆ ಹೇಳಿ? ನಾನೇ ಹಿಡಿದಿರಬಹುದಾಗಿರುವಂತಹ ಆಯುಧವದು ದದೀಚಿಯ ಮೂಳಿಯಿಂದ ಮಾಡಲ್ಪಟ್ಟಿರಬಹುದಾಗಿರುವಂತಹ ವಿಶೇಷವಾಗಿರುವಂತಹ ಆಯುಧ ವಜ್ರಾಯುಧ ಅಂತ ಕರೆಯಲ್ಪಡುತ್ತದೆ. ನಾವು ಏರಿ ಹೊರಡಬೇಕು ಅಂತ ಆದ್ರೆ ಅದಕ್ಕೆ ಬೇಕಾಗಿ ಐರಾವತ ಇದೆ. ದೂರ ಚಲಿಸಬೇಕು ಅಂತ ಆದ್ರೆ ಉಚ್ಚೈಶ್ರವಸ್
ಹಾಗೆ ಕುಡಿಯುವುದಕ್ಕೆ ನಾವು ಕಾಮಧೇನುವಿನ ಹಾಲು, ಹಾಗೆ ನಮ್ಮ ಹೆಂಗಳೆಯರು ಮುಡಿಬೇಕು ಅಂತ ಆದ್ರೆ ಅದು ಪಾರಿಜಾತದ ಹೂವು. ಹಾಗೆ ಇಲ್ಲಿ ಇರಬಹುದಾಗಿರುವಂತಹ ಒಂದೊಂದು ವಸ್ತುವಿಗೂ ಕೂಡ ವಿಶೇಷವಾಗಿರುವಂತಹ ಹೆಸರಿದೆ, ಲೋಕ ಗುರುತಿಸಲ್ಪಡಬಹುದಾಗಿರುವಂತಹ ಸ್ಥಾನಮಾನ ಕೂಡ ಇದೆ. ನಾನು ನಡೆಸುತ್ತಿರುವಂತಹ ಸಭೆ ಇದು ಸುಧರ್ಮ ಸಭೆ. ಈ ಸುಧರ್ಮ ಸಭೆಯಲ್ಲಿ ಸಕಾಲಕ್ಕೆ ಸುಮನಸರೆಲ್ಲರೂ ಸೇರಿಕೊಂಡಿದ್ದಾರೆ. ಹಾಗೆ ನಿಮ್ಮನ್ನೂ ಸಹಿತ ನಾನು ಹತ್ತಿರಕ್ಕೆ ಕರೆದು ಮಾತನಾಡಿಸುವುದಕ್ಕೆ ಮುಂದಾಗುತ್ತಾ ಇದ್ದೇನೆ. ಇಷ್ಟು ದಿನಗಳವರೆಗೆ ಬಂದ ಬವಣೆಯನ್ನೆಲ್ಲ ನಾವು ಸಹಿಸಿಕೊಂಡಿದ್ದೇವೆ. ಆದರೂ ಕೂಡ ಇನ್ನು ಬವಣೆ ತಪ್ಪಿದ್ದಲ್ಲ ಅಂತ ಖಂಡಿತ ನಾವು ಒಪ್ಪಿಕೊಳ್ಳಬೇಕು. ಯಾಕೆ, ಒಂದು ಮನ್ವಂತರ ಎನ್ನುವುದು ಸಾಗುವುದೇ ಹಾಗೆ. 60,37,20,20,000 ವರ್ಷದವರೆಗೆ ಒಂದು ಮನ್ವಂತರ ಸಾಗ್ತದೆ ಅಂತ ಆದ್ರೆ ಅಲ್ಲಿಯವರೆಗೆ ಅಧಿಕಾರಾವಧಿಯಲ್ಲಿ ಉಳಿಸಿಕೊಳ್ಳಬೇಕಾಗಿರುವಂತ ನಾವುಗಳು ಕೂಡ ನಮ್ಮದಾಗಿರುವಂತಹ ಕರ್ತವ್ಯದಲ್ಲಿ ಮರೆಮಾಚದೆ ಯಾವುದೇ ನಿರ್ಲಕ್ಷ್ಯ ಧೋರಣೆಯನ್ನು ತೋರದೆ ವ್ಯವಹರಿಸಬೇಕಾಗ್ತಾ ಇದೆ. ಹಾಗೆ ಕೇಳಿದ್ರೆ ಇಷ್ಟು ದಿನಗಳವರೆಗೆ ಬಂದಿರಬಹುದಾಗಿರುವಂತಹ ಕಷ್ಟಗಳನ್ನೆಲ್ಲ ನಾವು ಸಹಿಸಿಕೊಂಡದ್ದು ಸತ್ಯ ತಾನೆ. ಆದ್ರೆ ಅದಕ್ಕೆ ತ್ರಿಮೂರ್ತಿಗಳ ಅನುಗ್ರಹವೂ ಕೂಡ ಇತ್ತು. ಆದ್ರೆ ಒಂದು ವೇಳೆ ಸ್ವಯಂ ಬಲದ ಮೇಲೆ ನಂಬಿಕೆ ಇರಬೇಕು. ಯಾವೊಬ್ಬ ಆತ್ಮಬಲವನ್ನು ವೃದ್ಧಿಸಿಕೊಳ್ಳುವುದಕ್ಕೆ ಅಸಮರ್ಥನಾಗುತ್ತಾನೋ ಅಂತವನು ಬದುಕಿದ್ದು ಸತ್ತ ಹಾಗೆ ನಾವು ನಮ್ಮ ಆತ್ಮಬಲವನ್ನು ವೃದ್ಧಿಸಿಕೊಳ್ಳಬೇಕು ಅಂತಾದ್ರೆ ನಮ್ಮನ್ನೇ ನಾವು ಆತ್ಮಾವಲೋಕನಕ್ಕೆ ತೊಡಗಿಸಿಕೊಳ್ಳಬೇಕಾಗ್ತದೆ. ಹಾಗಾಗಿ ನಿಮ್ಮಲ್ಲಿ ಪ್ರಶ್ನಿಸುವುದು, ಇಷ್ಟು ದಿನಗಳವರೆಗೆ ಎಲ್ಲ ನಡೆದು ಹೋಯಿತು, ಆದ್ರೆ ಇನ್ನು ಮುಂದೆ ಏನಾದ್ರು ಇಂಥ ಸಂಕಷ್ಟಗಳು ಒದಗಿ ಬಂತು ಅಂದ್ರೆ ಅಗ್ನಿ ಏನು ಮಾಡುವುದು? ಹಾಗೆ ಮಾಡ್ತೀಯ, ಬಹಳ ಸಂತೋಷ. ಸ್ವರ್ಗ ಎನ್ನುವಂತ ಮುಖಕ್ಕೆ ಏನಾದ್ರೂ ಕಪ್ಪು ಚುಕ್ಕೆ ಅಂದ್ರೆ ಸೌಂದರ್ಯವನ್ನು ವೃದ್ಧಿಸುವುದಕ್ಕೆ ಬೇಕಾಗಿರುವಂತ ಬೊಟ್ಟು ಅಂತಂದ್ರೆ ಅಗ್ನಿ ಅಂತ ನನಗೆ ಈಗ ಚೆನ್ನಾಗಿ ಗೊತ್ತಾಯ್ತು. ವಾಯು ನೀನೇನು ಮಾಡ್ತೀಯ? ಖಂಡಿತ ಹೌದು. ಹಾವಿಗೆ ಹಲ್ಲಿನಲ್ಲಿ ವಿಷ, ಜೇನಿಗೆ ಕೊಂಬಿನಲ್ಲಿ ವಿಷ, ಕೆಟ್ಟ ದಾನವರಿಗೆ ಮೈಯೆಲ್ಲ ವಿಷ. ಅವರು ಹುಟ್ಟಿದ ಕ್ಷಣ ಅವರ ಕಣ್ಣಿರುವುದು ಈ ದೇವಲೋಕದ ಪೀಠದ ಮೇಲೆ. ಬ್ರಹ್ಮನಿಂದಲೂ ವರವನ್ನು ಪಡೆದುಕೊಂಡು ಬರುತ್ತಾರೆ. ವರವನ್ನು ಪಡೆದು ಬರುವವರು ಬರಲಿ, ನಾನು ನೋಡಿಕೊಳ್ಳುತ್ತೇನೆ. ವಾಯು ಅಗ್ನಿ ನಿಮ್ಮಿಬ್ಬರ ಚುರುಕುತನವನ್ನು ನೋಡಿದ್ರೆ ಒಂದೇ ತಾಯಿ ಹೆತ್ತ ಮಕ್ಕಳ ಹಾಗೆ ಕಾಣಿಸ್ತಾ ಇದ್ದೀರಿ. ಬಹಳ ಸಂತೋಷವಾಗ್ತದೆ, ಬಹಳ ಸಂತೋಷವಾಗ್ತದೆ. ಹಾಗೆ ಮುಂದೊಂದು ದಿನ ಮತ್ತಿಂತ ಸಭೆಯೇ ಆದರೆ ನಿಮ್ಮ ಮುತ್ತಿನಂತ ಮುಖವೇ ಬೇಕು, ಮುಖವಾಣಿಯೇ ಬೇಕು. ಹಾಗೆ ನಾವು ಇಷ್ಟಪಡ್ತೇವೆ. ಈಗ ಹೇಳಿದ್ರಲ್ಲ ಏನು ಮಾಡ್ತೀರಿ ಎನ್ನುವ ಹಾಗೆ ಬಹಳ ಸಂತೋಷವಾದ ಉತ್ತರವನ್ನು ಕೊಟ್ರಿ. ಇಂಥ ಉತ್ತರ ಕೊಡುವ ಜನ ಬೇಕು ನಮಗೆ. ಹಾಗೆ ಮುಂಪೀಳಿಗೆ ಒಂದು ಬೆಳೆಯುವುದಕ್ಕೆ ನೀವು ಕಾರಣೀಕರ್ತರಾಗ್ತೀರಿ ಅಂತಾದ್ರೆ ಸಂತೋಷ, ನಾನು ಸಂತೋಷವನ್ನು ಪಡ್ತೀನಿ. ಸ್ವರ್ಗವಾಸಿಗಳೇ, ಸ್ವರ್ಗವಾಸಿಗಳೇ
ಒಯ್ದು ಭಕ್ತಿಯನ್ನು ತಳೆದು ಭಕ್ತಿಯನ್ನು ತಳೆದು ಸ್ವರ್ಗವಾಸಿಗಳೆಲ್ಲ ಸಗುಣದಾಲಿಸಿರುವುದು ಭಕ್ತಿಯನ್ನು ತಳೆದು ಆ